ಮೊದಲನೇದಾಗಿ ಏಕ ವ್ಯಕ್ತಿ, ಏಕ ದೇಶ, ಏಕ ಧರ್ಮ, ಏಕ ಜಾತಿ, ಈ ಯಾವುದೇ ಕಾರಣಕ್ಕೂ ನಾವು ಉಲ್ಲಂಘನೆಯನ್ನು ಮಾಡ್ತೀವಿ, ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಊರಿನಲ್ಲಿ ನಮ್ಮ ಭಾಷಿಗರಿಗೆ ಜಾಗ ಸಿಗದೆ ಬೇರೆಯವ್ರನ್ನ ತಂದು ತಕ್ಕಂತ ಕೆಲಸ ನಡೀತಾ ಇದೆ. ಸರ್ಕಾರ ಜವಾಬ್ದಾರಿರಹಿತವಾಗಿ ಜವಾಬ್ದಾರವಾಗಿ ನಡ್ಕೊಂಡಿದ್ದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇವತ್ತು ಈ ದುರಂತ ಆಗಿದೆ. ಏನು ದುರಂತ ಕಣ್ಣೆದುರಿಗೆ ಗೊತ್ತಿರೋ ಹಾಗೆ ಮೊದಲನೇ ಪರೀಕ್ಷೆಯಲ್ಲಿ ಕನ್ನಡದ ಜನಗಳು ಬರೆಯೋದಕ್ಕಾಗದೇ ಇರತಕ್ಕಂಥ ತಪ್ಪುಗಳನ್ನು, ಬೇಕಾದಷ್ಟು ತಪ್ಪುಗಳನ್ನು ಕೊಟ್ಟು ಫೇಲ್ ಆಗೋ ರೀತಿಯಲ್ಲಿ ಮಾಡಿದ್ದೀರಾ. ಆಯಿತು, ಅದನ್ನು ಗಮನಕ್ಕೆ ಬಂದಾದ್ಮೇಲೆ ಏನು ಮಾಡಿದ್ರ, ಕ್ರಮ ತಗೊಂಡ್ರ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ ತಪ್ಪುಗಳು ಆಗಬಾರದು, ಭವಿಷ್ಯದ ಜನಗಳ ವಿದ್ಯಾರ್ಥಿಗಳ ಮತ್ತು ಯುವಕರ ಭವಿಷ್ಯ ನಿಂತಿದೆ ಅಂತ ಗೊತ್ತಿದ್ರು ಕೂಡ ಅದನ್ನು ಮಾಡಿದ್ರ. ಅದಕ್ಕೇನೋ ಸರಿ ಒಪ್ಕೊಂಡ್ರ, ಇನ್ನೊಂದು ಪರೀಕ್ಷೆ ಮಾಡಿದ್ರ. ಅದಕ್ಕಿಂತ ಜಾಸ್ತಿ ತಪ್ಪುಗಳು ಮತ್ತು ಸಾಮಾನ್ಯವಾಗಿ ಪಾಸ್ ಆಗಕ್ಕಾಗದೇ ಇರ್ತಕ್ಕಂಥದ್ದು. ನಿಮ್ಮ ಉದ್ದಟತನ ಸರ್ಕಾರ ಎಲ್ಲಿವರೆಗೂ ಬಂದಿದೆ? ಅಷ್ಟು ತಪ್ಪು ಮಾಡಿದವ್ರ ಮೇಲೆ ಕ್ರಮ ಇಲ್ಲ, ಮತ್ತೆ ತಪ್ಪು ಮಾಡಿದವ್ರನ್ನೇ ಕ್ಷಮಿಸ್ತೀರಾ. ತಪ್ಪಿಗೆ ಒಳಗಾಗಿರೋರಿಗೆ ಶಿಕ್ಷೆ, ಮತ್ತೆ ಪರೀಕ್ಷೆ ಇಲ್ಲ, ಮತ್ತೆ ಇವ್ರು ಏನಾದ್ರೂ ಚಿಂತೆ ಇಲ್ಲ. ಈಗಾಗಲೇ ಮತ್ತೆ ಮೇನ್ ಎಕ್ಸಾಮ್ಸ್ಗೆ ತಯಾರಿ ಮಾಡಿದ್ದೀರ. ನಾವು ಇಲ್ಲಿ ಒಕ್ಕಾರ್ತ ಕೇಳ್ತಾ ಇರ್ತಕ್ಕಂಥದ್ದು, ದಿನಾಂಕ 21/12/24 ನಡೆದ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಸುಮಾರು ಪ್ರಶ್ನೆಗಳಲ್ಲಿ ಭಾಷಾಂತರ ಲೋಪವಾಗಿರುವ ಕಾರಣ ಕೂಡಲೇ ಮರುಪರೀಕ್ಷೆ ನಡೆಸಬೇಕು. ಇಲ್ಲವಾದಲ್ಲಿ ಪೂರ್ವಭಾವಿ ಪರೀಕ್ಷೆ ಎದುರಿಸಿದ ಎಲ್ಲ ಅಭ್ಯರ್ಥಿಗಳಿಗೂ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶ ಒಂದು ವೇಳೆ ಕೊಡದೇ ಇದ್ರೆ ಸಂಪೂರ್ಣ ಕ್ರಾಂತಿಯನ್ನು ನಾವು ರಾಜ್ಯಾದ್ಯಂತ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಎಲ್ಲರೂ ಸಿದ್ಧ ಇದ್ದೀವಿ. ಈ ವೇದಿಕೆಗೆ ಬಂದವರು ಎಲ್ಲರಿಗೂ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನು ಹೇಳಿದೆ. ಬಹಳ ಮುಖ್ಯವಾಗಿ ಎಷ್ಟು ದುರಂತ ಅಂದ್ರೆ ನಿಮ್ಗೆ ಹೇಳ್ತೀನಿ, ವೆಂಕಟಸ್ವಾಮಿ ಅವರೇ, ಲೋಕ್ ಅವರೇ, ಇದುವರೆಗೂ ತಡೆ ಹಿಡಿದಿದ್ದಾರೆ. ಮತ್ತು ಇವತ್ತು ಜಾತಿ ಗಣತಿ ಇದೆ. ಜಾತಿ ಗಣತಿ ಬಂದ್ರೆ ಕೇವಲ ಒಬ್ಬರಿಗೆ ಅನುಕೂಲ ಆಗಲ್ಲ. ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾರೋ ಎಲ್ಲಾ ಜಾತಿಯ ವರ್ಗಕ್ಕೂ ಅನುಕೂಲ ಆಗುತ್ತೆ. ಇವತ್ತು ದೇಶದಲ್ಲಿ ದುರಂತ ಆ ಜಾತಿ ಗಣತಿಯನ್ನು ತರದೇ ಇರೋದ್ರಿಂದಲೇ ಸಮಾನವಾದ ಹಕ್ಕನ್ನು ಯಾರೂ ಪಡೆಯೋಕ್ಕಾಗಿಲ್ಲ ಇವತ್ತಿನ ದಿವಸ. ಅದನ್ನು ತನ್ನಿ ಅಂದ್ರೆ ಇವತ್ತು ತರ್ತೀವಿ ಅಂತ ಮಾತು ಕೊಟ್ಟಂತ ಮುಖ್ಯಮಂತ್ರಿಗಳು ಮುಂದೂಡಿದ್ದಾರೆ. ಯಾರ್ದೋ ಬಲಾಢ್ಯರಿಗೆ ಬಲಿಯಾಗಿ ಮುಂದೂಡಿದ್ದಾರೆ. ಅದನ್ನೂ ಸೇರಿಸ್ಕೊಂಡು ಹೋರಾಟ ಮಾಡ್ತೀವಿ. ನನ್ನ ಜಾತಿ ಅನ್ನೋದಲ್ಲ, ಯಾವ ಜಾತಿಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗವಾಗಿ ಅನುಕೂಲವಿಲ್ವೋ ಅವರೆಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ವೀಕ್ ಆದ್ರೂ ನೀವು ಮಾಡದೇ ಇದ್ರೆ, ಮುಖ್ಯಮಂತ್ರಿಗಳೇ, ನೀವು ಕೈಲಾಗದ ಮುಕ್ತಿ ಅನ್ನೋದಕ್ಕಿಂತ ಅಧಿಕಾರ ಆಸೆಗೋಸ್ಕರವಾಗಿ, ಅಸ್ತಿತ್ವಕ್ಕೋಸ್ಕರವಾಗಿ ತಲೆಬಾಗ್ತಾ ಇದ್ದೀರಲ್ಲ, ಅದು ದುರಂತ. ಅದನ್ನು ಖಂಡಿಸ್ತಾ ಇದ್ದೀವಿ ಇವತ್ತಿನ ದಿವಸ ವೇದಿಕೆ ಮೇಲೆ. ಆ ಕಾರಣಕ್ಕೋಸ್ಕರ ಅದರ ಜೊತೆಯಲ್ಲಿ ಇದು ಪದೇ ಪದೇ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ತಪ್ಪು ಎಸಗುತ್ತಿರುವ ಆಯೋಗದ ಪರೀಕ್ಷಾ ನಿಯಂತ್ರಕರಾದ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಮತ್ತು ಇತರೆ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಬೇಕು, ಶಿಕ್ಷೆ ಆಗಬೇಕು. ಅವರ ತಪ್ಪಿನಿಂದ ನಾವೆಲ್ಲ ಇಷ್ಟೆಲ್ಲ ಸಾಯ್ಬೇಕಾದ ಅಗತ್ಯ ಇಲ್ಲ. ಬಹಳ ಮುಖ್ಯ. ಪದೇ ಪದೇ ಅದು ಮುಂದಿನ ಎಲ್ಲಾ ನೇಮಕಾತಿಗಳನ್ನು ಅಧಿಸೂಚನೆ 1 ವರ್ಷ ಪ್ರಶ್ನಿಕೆಗಳು ಮೊದಲು ಕನ್ನಡದಲ್ಲಿ ಆಗಬೇಕು. ಆಮೇಲೆ ಯಾವ ಭಾಷೆ ಬೇಕಾದ್ರೂ ಮಾಡ್ಕೊಳ್ಳಿ. ಆಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಎಲ್ಲಾ ಪರೀಕ್ಷೆಗಳು ಆಗಬೇಕು. ಬ್ಯಾಂಕಿನಲ್ಲಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಪಬ್ಲಿಕ್ ಅಂಡರ್ಟೇಕಿಂಗ್ ಇರ್ಬೋದು, ITBT ನಲ್ಲಿರ್ಬೇಕು. ಕನ್ನಡಿಗರಿಗೆ ಮೊದಲು ಉದ್ಯೋಗ, ಆಮೇಲೆ ನಂತರ ನಮ್ಮ ಅನ್ನ ಬೇಕು, ನಮ್ಮ ನೀರು ಬೇಕು, ನಮ್ಮ ಆಹಾರ ಬೇಕು, ನಮ್ಮ ತೆರಿಗೆ ವಿನಾಯಿತಿ ಬೇಕು. ನಾವು ಬೇಡ, ನಮ್ಮ ಭಾಷೆ ಬೇಡ ಅನ್ನೋರು ನೀವು ಬೇಡ, ನೀವು ರಾಜ್ಯದಿಂದಲೇ ಬಯಸ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗಾಗಲೇ ಬಾಕಿ ಉಳಿದಿರುವಂತಹ CTI, AO, AO ಮತ್ತು JTO ಅಂತಿಮ ಆಯ್ಕೆ ಪಟ್ಟಿಯನ್ನು ತಕ್ಷಣವೇ ಬಿಡುಗಡೆಗೊಳಿಸಿ ನೇಮಕಾತಿ ಪ್ರಕ್ರಿಯೆಗಳು ಪೂರ್ಣಗೊಂಡಿರುವ ವಿವಿಧ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಬೇಕು. ಆಯ್ಕೆಯ ಪ್ರಕ್ರಿಯೆಗಳಲ್ಲಿ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ಬಿಗಿಯಾದ ಕ್ರಮ ಕೈಗೊಳ್ಳಬೇಕು. ಇದು ಮಿಕ್ಕಿದ್ದು ನಾನು ಏನು ಹೇಳಕ್ಕಲ್ಲ. ಇವತ್ತು ನಮಗೆ ಬೇಕಾಗಿರೋದು, ತುರ್ತಾಗಿ ಬೇಕಾಗಿರೋದು ತಡೆ ಹಿಡಿ. ಪರೀಕ್ಷೆ ಏನು ಮಾಡಿದ್ದೀರೋ ಅದು ರದ್ದು ಮಾಡಿ, ಅಥವಾ ಎರಡನೇದು ಮಾಡಿ. ಯಾರಿಗೂ ಏನು ತೊಂದರೆ ಬೇಡ. ಮೇನ್ಸ್ ಎಲ್ರಿಗೂ ಕೊಡಿ, ನೋಡೋಣ ನಾವು ಪಾಸ್ ಮಾಡ್ಕೊತೀವಿ ಮಾಡಿ. ಬಹಳ ಅನ್ಬೋದು ಈ ಪಾಸ್ ಆಗಿರೋರ್ ಗತಿ ಏನು, ಅವ್ರನ್ನೂ ಕೊಡಿ, ಇವ್ರನ್ನೂ ಕೊಡಿ. ಈಗ ನೀವು ಮಾಡಿರೋ ತಪ್ಪುಗಳಿಗೆ ನೀವೇ ಮಣ್ಣು ತಿನ್ಬೇಕೆ ಹೊರತು ನಮಗೆ ತಿನ್ಸಕ್ ಬರಬೇಡಿ. ತಿನ್ಸಕ್ ಬಂದ್ರು ನಾವು ಒಪ್ಪೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಭಾಷೆಯ ವಿಚಾರದಲ್ಲಿ ಕಾಯ್ದೆ ತನ್ನಿ,
ಕಾಯ್ದೆಯನ್ನು ಪೆಂಡಿಂಗ್ ಇಟ್ಟಿದ್ದೀರಾ. ನೀವು ಉದ್ಯೋಗವನ್ನು ಕೂಡ ಕನ್ನಡಿಗರಿಗೆ ಬರಬೇಕು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ ಜಾತಿಯ ಸಮೀಕ್ಷೆಯನ್ನು ತಂದರೆ ನಾವು ಯಾರ್ಯಾರು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಎಷ್ಟು ಜನಕ್ಕೆ ಸಮಾನ ಬೇಕಾಗಿದೆ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ಬೇಕಾದ್ರೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಯಾರದೇ ಒತ್ತಡಕ್ಕೆ ಮಣಿಯಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಖಂಡಿಸ್ತಾ ಇದ್ದೀನಿ, ಇವತ್ತು ನೀವು ಯಾವ ಜಾತಿ ಗಣತಿಯನ್ನ ಎಷ್ಟು ಜನ ಇದ್ದೀವಿ ಅನ್ನೋದನ್ನ ಇವತ್ತಿಂದ ಬಿಡುಗಡೆ 160 ಕೋಟಿ ಖರ್ಚು ಮಾಡಿ ನೀವೇ ಮಾಡಿದ್ದೀರಾ. ನೋಡಿ ಎಂತ ದುರಂತ ಇದೆ. ಇದನ್ನು ಹೇಳ್ತಾ ಇದ್ದೀನಿ ಮಾಧ್ಯಮಕ್ಕನ್ನ. 2013ರಲ್ಲಿ ನೇಮಕ ಮಾಡಿದ್ರ 160 ಕೋಟಿ ಖರ್ಚು ಮಾಡಿದ್ರ, ನಿಮಗೆ ತಂದು ಕೊಟ್ಟರು, ನೀವು ತಗೊಳ್ಲಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ತಂದು ಕೊಟ್ಟರು, ಅವ್ರು ತಿರಸ್ಕಾರ ಮಾಡಿದ್ರು. ಯಡಿಯೂರಪ್ಪನವ್ರಿಗೆ ತಂದು ಕೊಟ್ಟರು, ಅವ್ರು ತಿರಸ್ಕಾರ ಮಾಡಿದ್ರು. ಬಸವರಾಜ ಬೊಮ್ಮಾಯಿಗೆ ತಂದು ಕೊಟ್ಟರು, ಅವ್ರು ತಿರಸ್ಕಾರ ಮಾಡಿದ್ರು. ಮತ್ತೆ ಮುಖ್ಯಮಂತ್ರಿ ಆಗಿದ್ದೀರಾ, ನೀವು ತಿರಸ್ಕಾರ ಮಾಡೋ ಸ್ಥಿತಿಲಿದ್ದೀರಾ. ಇವತ್ತು ಹೆದರಿಕೆ ನೋಡ್ತಾ ಇದ್ರೆ ನಿಮ್ಮ ಅಸ್ತಿತ್ವ ಕಾಯ್ಬೇಡಿ. ಆಗಿದ್ದೀರಾ ಮುಖ್ಯಮಂತ್ರಿಗಳು, ಎರಡು ಟರ್ಮ್ ಆಗಿದ್ದಾರೆ, ಇನ್ನೇನು ಬೇಕಾಗಿದೆ ಅಲ್ವರ? ನಾನು ನೋಡಿ ಮುಖ್ಯಮಂತ್ರಿ ಆಗಲೇ ಇಲ್ಲ, ಹಾಗೆ ಇದ್ದೀನಿ ಜನಗಳ ಮನಸ್ಸಲ್ಲಿ. ಜನಗಳ ಮನಸ್ಸಲ್ಲಿ ಕಾಯಂ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಯಂ ಆದ ಕೆಲಸ ಮಾಡಿ, ಈ ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತು ಎಲ್ಲರನ್ನೂ ಮೇನ್ಸಿ ಕಳಿಸಿ, ಇಲ್ಲದೆ ಹೋದ್ರೆ ಹೊಸ ಪರೀಕ್ಷೆಯನ್ನು ಮಾಡಿ. ಇದು ನನ್ನ ಕೊಟ್ಟು ಬೇಡಿಕೆ. ಇದ್ರ ಜೊತೆಯಲ್ಲಿ ಜಾತಿ ಗಣತಿಯಲ್ಲಿ ಇನ್ನೊಂದು ದುರಂತ ನೋಡಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇ ಕ್ಲಾರಿಫೈ ಮಾಡಬೇಕು. ಇವತ್ತು ಒಂದು ಪತ್ರಿಕೆಯಲ್ಲಿ ಬಂದಿದೆ, ಗುತ್ತಿಗೆದಾರರ ಹಣಗಳನ್ನು ಬಿಡುಗಡೆ ಮಾಡದೆ ತೊಂದರೆ ಆಗಿದೆ ಎಂದಿದ್ದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಗುತ್ತಿಗೆದಾರ ಅಂತ ನೀವೇ ಹೇಳಿದಾರೆ ಅಂತ ಅವ್ರು ಹೇಳಿದ್ದಾರೆ. ನೀವು ಅಕಸ್ಮಾತ್ ಹೇಳಿದ್ರೆ ಹೇಳಿದ್ದೀನಿ ನಾನು ಅಂತ ಒಪ್ಕೊಳ್ಳಿ, ಹೇಳಿಲ್ದೇ ಇದ್ರೆ ಅದನ್ನು ಕ್ಲಾರಿಫೈ ಮಾಡಿ. ಆ ಕಿಯೋನಿಕ್ಸ್ ವಿಚಾರದಲ್ಲಿ ಸಾಮೂಹಿಕ ಎಂಥದ್ದು ಸಾವಿಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರಿಗೆ 300 ಕೋಟಿ ಹಣ ಕೊಡದೇ ಇರೋದ್ರಿಂದ ಅವರು ಆತ್ಮಹತ್ಯೆ ಮಾಡ್ಕೋತೀವಿ ಅಂದ್ರೂ ನೀವು ಸುಮ್ಮನಿದ್ದೀರಾ ಅನ್ನೋತಿದ್ದೀರಾ, ಅದು ದುರಂತ. ಅವ್ರಿಗೂ ಏನಾದರೂ ಒಂದು ತೀರ್ಮಾನವನ್ನು ಮಾಡಿ ಅಂತ ಹೇಳಿ ಯಾರು ಈಗ ನಮ್ಮ ವೇದಿಕೆ ಮೇಲೆ ಬೆಂಬಲ ಕೊಡಕ್ಕೆ ಬಂದಿದ್ದಾರೋ ಆ ಎಲ್ಲ ಗೆಳೆಯರಿಗೂ ಒಂದು ಜೋರು ಚಪ್ಪಾಳೆಯೊಂದಿಗೆ ಕರತಾಡವನ್ನು ಮಾಡಬೇಕು ಅಂತ ಕೇಳಿಕೊಂಡು ಭಾಳ ಇನ್ನು ಉದ್ದನೆ ಭಾಷಣ ನಾನು ಮಾಡೋದಿಲ್ಲ. ಆಮ್ ಆದ್ಮಿ ಪಕ್ಷ ಅಂತ ಬಂದಿಲ್ಲ. ಒಬ್ಬ ಕನ್ನಡಿಗನಾಗಿ ನಾನು ಕೂಡ ಕನ್ನಡದ ಪರವಾಗಿ ನಾನು ಎಷ್ಟೋ ನಿಮಗೆ ಜ್ಞಾಪಕ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕೆಲಸ ಮಾಡಬೇಕಾದ್ರೆ ಇಂಗ್ಲೀಷ್ ಪತ್ರಿಕೆಯನ್ನು ಪ್ರಮೋಷನ್ಗೆ ಕೊಟ್ಟರು. ಅವತ್ತೇ ವಿರೋಧ ಮಾಡಿ ನಾನು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರೆಯಲ್ಲ, ಕನ್ನಡದಲ್ಲಿ ಬರೀತೀನಿ, ಬರದೆ ಫೇಲ್ ಮಾಡಿದ್ರು. ಹೋರಾಟ ಮಾಡಿದೆ, ಆಮೇಲೆ ವ್ಯಾಲ್ಯೂ ಮಾಡಿದೆ, ಪಾಸ್ ಮಾಡಿದ್ರು. ಅಂದರೆ ಅವತ್ತಿನ ದಿವಸವೇ ಹೋರಾಟ ಈ ರೀತಿ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕಂತ ಇಂಗ್ಲೀಷ್ ಪ್ರಾರಂಭ ಮಾಡಿ ಆ ಮೂಲಕ ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ ಗೌರವ ಬರುವ ಪರೀಕ್ಷೆ ಆಗಲಿ. ಇಲ್ಲದೆ ಇದ್ರೆ ಮಾನ ಬಿಟ್ಟಂತ, ಮರ್ಯಾದೆ ಬಿಟ್ಟಂತ ಯಾರೋ ಮೂರ್ಖರ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿಕೊಂಡು ಅವರ ಮೂರ್ಖತನಕ್ಕೆ ಸರಿಯಾದಂತ ಪ್ರಶ್ನೆಗಳನ್ನ ಸರಿಯಾಗಿ ಅದನ್ನ ಅನುವಾದ ಮಾಡಕ್ ಬರ್ದೇ ಇರ್ತಕ್ಕಂಥ ಮೂರ್ಖ ಶಿಖಾಮಣಿಗಳನ್ನ ನೀವು ನೇಮಕ ಮಾಡಿಕೊಂಡು ಈ ರೀತಿ ಅಧ್ವಾನಕ್ಕೆ ಕಾರಣ ಆಗಿದೆ. ವಿಚಾರ, ಮಣ್ಣಿನ ವಿಚಾರ, ಭೂಮಿ ವಿಚಾರ ಯಾವುದೇ ಬಂದ್ರೆ ತಾಕತ್ತಾಗ ಅವರು ಕ್ರಮ ತಗೊಂತಾರೆ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ. ಅದೇ ತರ ಆಂಧ್ರ, ತೆಲಂಗಾಣ, ಕೇರಳ, ಕರ್ನಾಟಕ ರಾಜ್ಯದಲ್ಲಿ ಆ ಸಿಸ್ಟಮ್ ಇಲ್ಲ. ವಿರೋಧ ಪಕ್ಷದಾಗಿದ್ದ ಮಾತಾಡ್ತಾರೆ, ಆಡಳಿತ ಬಂದಾಗ ಅದನ್ನೆಲ್ಲ ಕೂಡ ಮರ್ತೋತಾರೆ. ಅದರಿಂದ ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಅಕಸ್ಮಾತ್ ನಿನ್ನೆ ನಾವೆಲ್ಲ ಮೀಟಿಂಗಲ್ಲಿ ಒಂದೇ ಕಡೆ ಇದ್ವಿ, ಅವಾಗ ನಿಮ್ಮ ಲೀಡರ್ಸ್ ಬಂದು ಹೇಳಿದಾಗ ನೋಡಿ ಎಲ್ಲ ಥರ ಹೋರಾಟಗಾರರು ಒಂದೇ ಕಡೆ ಬರ್ತಕ್ಕಂಥದ್ದಾಯ್ತು. ಹಾಗಾಗಿ ಸಂಪೂರ್ಣ ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ನಿಮಗೆ ಜಯ ಸಿಕ್ಕವರೆಗೂ ನಿಮ್ಮ ಜೊತೆಯಲ್ಲಿ ಬಹುಜನ ಸಮಾಜ ಪಾರ್ಟಿ, ರೈತ ಸಂಘ, RPI, SSD, ಮೂರ್ತಿ ಬಾಣ ಎಲ್ಲ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂತಿರಾಮ್, ಜೈ ಸಂವಿಧಾನ. ಒಂದು ಸಮಯ ಅವ್ರಿಗೆ ಜ್ಞಾನ ಇಲ್ಲ ಅಂದ್ರೆ ಬೇರೆ ಜ್ಞಾನ ಇರ್ತಕ್ಕಂಥವ್ರನ್ನ ತಂದು ಆ ಸ್ಥಳದಲ್ಲಿ ಕೂರಿಸ್ಬೇಕು. ನಾನು ಹೇಳ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೀವು ಕನ್ನಡದಲ್ಲಿ ಮಾಡಿ. ಯಾಕೆಂದ್ರೆ ಇದು ಕರ್ನಾಟಕ. ಮಾತೆತ್ತಿದ್ರೆ ಕನ್ನಡದ ಪರವಾಗಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳು, ಮಂತ್ರಿಗಳು. ಅನೇಕ ಮಂತ್ರಿಗಳಿಗೆ ಕನ್ನಡನೇ ಸರಿಯಾಗಿ ಬರೋಲ್ಲ. ಟಿವಿನಲ್ಲಿ ಕೂಡ ಬಂದ್ಬಿಟ್ಟಿದೆ ಅದು, ನಮ್ಮ ಮಂತ್ರಿಗಳಿಗೆ ಕನ್ನಡ ಬರಲ್ಲ ಸರಿಯಾಗಿ ಅಂತ. ಇಂಥ ಪರಿಸ್ಥಿತಿಯನ್ನು ಇಟ್ಕೊಂಡು ನೀವು ಆಂಗ್ಲ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿ ಗೂಗಲ್ನಲ್ಲಿ ಅದನ್ನು ತರ್ಜುಮೆ ಮಾಡ್ತೀರಿ. ಯಾಕೆ ಕನ್ನಡ ಗೊತ್ತಿರೋರು ನಿಮ್ಮ ಸರ್ಕಾರದಲ್ಲಿ ಯಾರು ಇಲ್ವಾ? ಒಂದು ಸಮಯ ಇಲ್ಲ ಅಂತಂದ್ರೆ ಹೇಳಿ, ಬೇಕಾದ್ರೆ ನಾವು ಯಾರನ್ನಾದ್ರೂ ಕಳಿಸ್ಕೊಡ್ತೀವಿ. ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಯುವಕರ ಜೀವನ ಜೊತೆ ಇವತ್ತು
ಹುಡುಗಾಟಿಕೆ ಆಡ್ತಾ ಇರ್ತಕ್ಕಂಥ ಕೆಪಿಎಸ್ಸಿ ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಹೋರಾಟಕ್ಕೆ ಧ್ವನಿಯಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಒಂದು ವೇಳೆ ಎಲ್ಲೋ ಒಂದ್ ಕಡೆ ಈ ಕೆಪಿಎಸ್ಸಿ ಇಂದ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಈ ಅವಾಂತರಗಳು, ಕೆಪಿಎಸ್ಸಿ ನಲ್ಲಿ ಯಾವ ರೀತಿ ಗೊಂದಲಗಳನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾವ ಕೆಪಿಎಸ್ಸಿ ರಾಜ್ಯದ ಯುವಕರ ಭವಿಷ್ಯವನ್ನು ರೂಪಿಸಬೇಕಾಗಿತ್ತು, ಯಾವ ಕೆಪಿಎಸ್ಸಿ ಏನಿವತ್ತು ಲಕ್ಷಾಂತರ ಯುವಕರು ಹಗಲು ರಾತ್ರಿ ಪರಿಶ್ರಮವನ್ನು ಹಾಕಿ ಇವತ್ತು ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಹುದ್ದೆಯನ್ನು ಪಡೆದುಕೊಳ್ಬೇಕು, ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಒಂದು ಕನಸನ್ನು ಇಟ್ಕೊಂಡು ಹಲವಾರು ವರ್ಷಗಳಿಂದ ತಪಸ್ಸಿನ ರೀತಿ ತಾವೇನು ಶ್ರಮವನ್ನು ಹಾಕ್ತಾ ಇದ್ದೀರಿ. ತಮ್ಮ ತಪಸ್ಸಿಗೊತ್ತು ಬೆಂಕಿ ಇಡ್ತಕ್ಕಂಥ, ಕೊಳ್ಳೆ ಇಡ್ತಕ್ಕಂಥ ಕೆಲಸ ಇವತ್ತು ಕೆಪಿಎಸ್ಸಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ದುರದೃಷ್ಟ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಒಂದ್ಸಲ ಎಕ್ಸಾಮ್ ಬರೆದು ಪಾಸ್ ಆದ್ರೆ ನಿಮ್ಗಳಿಗೆ, ಆದ್ರೆ ಈ ರಾಜಕಾರಣಿಗಳು 5 ವರ್ಷಕ್ಕೊಂದ್ಸಲ ಮತ್ತೆ ಎಕ್ಸಾಮ್ ಬರೀಲೇಬೇಕು. ಆದ್ರೆ ನೀವು ಬರೆಯೋ ಎಕ್ಸಾಮ್ಗೆ ಪೆನ್ನು, ಅವ್ರು ಬರೆಯೋ ಎಕ್ಸಾಮ್ಗೆ ದುಡ್ಡು. ಇದು ನಮ್ಮ ವ್ಯವಸ್ಥೆ. ಧನ್ಯವಾದ. ಒಂದೆರಡು ಮಾತನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗಳಿಗೆ ನಾನು ಪ್ರತಿಜ್ಞೆ ಅಂತ ಹೇಳಲ್ಲ, ನಾನಿಲ್ಲಿ ಖಂಡಿತವಾಗಿಯೂ ಹೇಳ್ತೀನಿ, ನೀವು ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಹೋರಾಟಕ್ಕೆ ಕರೆದ್ರು ನಾನು ಬಂದು ಮುಂದೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ ನಿಮಗೆ. ನಿಮ್ಮ ಈ ಒಂದು ಬ್ಯಾನರ್ ಅನ್ನ ಈಗ ನಾನು ಕೂತ್ಕೊಂಡು ಗಮನಿಸಿದ್ದೆ. ಅದರಲ್ಲಿ ನೀವು ನಿಮ್ಮ ಹಕ್ಕುಗಳಿಗಾಗಿ ಬೇಡಿಕೆಯ ಬೃಹತ್ ಪ್ರತಿಭಟನೆ ಅಂತ ಹಾಕಿದ್ದೀರಿ. ಅಲ್ಲಿ ಈ ಬೇಡಿಕೆ ಯಾವಾಗಿರ್ಬೇಕು ಅಂತಂದ್ರೆ, ನೀವು ತಪ್ಪು ಮಾಡಿದಾಗ ನೀವು ಸರ್ಕಾರವನ್ನು ಬೇಡಬೇಕು, ನಮ್ಮ ತಪ್ಪು ಹಿಂಗಾಗಿದೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಬೇಡಿಕೆಯ ಆಗ್ರಹವನ್ನು ನೀವು ಮಾಡಿದ್ರೆ ಪರವಾಗಿಲ್ಲ. ಆದರೆ ನೀವು ತಪ್ಪು ಮಾಡಿರುವಂಥದ್ದು ಸರ್ಕಾರ ಒಂದ್ಸಾರಿ ಅಲ್ಲ, 2 ಸಾರಿ ತಪ್ಪು ಮಾಡಿದೆ ಸರ್ಕಾರ. 2 ಸಾರಿ ನಿಮ್ಮ ಭವಿಷ್ಯದ ಜೊತೆಯಲ್ಲಿ ಆಟ ಆಡಿದೆ. ಅಂತಹ ತಪ್ಪು ಮಾಡಿರುವಂತಹ ಸರ್ಕಾರವನ್ನ ನೀವು ಬೇಡಬಾರ್ದು, ನೀವು ಆಗ್ರಹಿಸಬೇಕು. ಸೊ ದಯಮಾಡಿ ಸಾಧ್ಯ ಆದರೆ ನಿಮ್ಮ ಬೇಡಿಕೆಯ ಪದವನ್ನು ತೆಗೆದು ಅದನ್ನ ಆಗ್ರಹವನ್ನಾಗಿ ಮಾಡಿ. ನಾಳೆ ದಿವಸ ನೀವೆಲ್ಲರೂ ಅಧಿಕಾರಿಗಳಾಗಾದ್ಮೇಲೆ ನಿಮ್ಮ ಹತ್ರ ನ್ಯಾಯವನ್ನ ಕೇಳಿಕೊಂಡು ನೊಂದಂತ ಸಾವಿರಾರು ಜನ ನಿಮ್ಮ ಹತ್ರ ಬರ್ತಾರೆ. ಆಗ ನೀವು ಯಾವ ಸ್ಟ್ರಗಲ್ ಅನ್ನ ಮಾಡಿ ನೀವು ಆ ಸ್ಥಾನಕ್ಕೆ ಹೋಗಿದ್ದೀರಿ ಅನ್ನುವಂತಹ ಅರಿವು ನಿಮಗಿದ್ದಾಗ ನಿಮ್ಮನ್ನು ಕೂಡ ಅವರು ಬೇಡಬೇಕಾ ಅಥವಾ ಆಗ್ರಹಿಸಬೇಕಾ ಅಂತ ನೀವು ಅವ್ರಿಗೆ ಮಾರ್ಗದರ್ಶನ ಮಾಡೋದು ಸಾಧ್ಯ ಆಗ್ತದೆ. ಹಾಗಾಗಿ ನೀವು ಅದನ್ನ ಬೇಡಿಕೆ ಅಲ್ಲ, ಆಗ್ರಹ ಅನ್ನೋದನ್ನ ತಿದ್ದಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಎರಡನೇದಾಗಿ, ನೀವು ಈ ಸರ್ಕಾರಕ್ಕೆ ನಿಮ್ಮ ಆಗ್ರಹವನ್ನು ಸಲ್ಲಿಸುವಾಗ ಈ ಕರ್ನಾಟಕದ ಮನಸ್ಥಿತಿ ಮತ್ತು ಪರಿಸ್ಥಿತಿ, ಎಂತಹ ಸ್ಥಿತಿನಲ್ಲಿ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನ ನಾವು ಆಗ್ರಹಿಸ್ತಾ ಇದ್ದೀವಿ, ಇಂತಹ ಪರಿಸ್ಥಿತಿನಲ್ಲಿ ಈ ಕರ್ನಾಟಕದ ಹೋರಾಟದ ಮನಸ್ಥಿತಿಗಳು ಹೇಗಿದ್ದಾವೆ, ಕರ್ನಾಟಕ ನಾಡು ನುಡಿ ಭಾಷೆ ಪ್ರತಿ ದಿವಸ ಇವುಗಳ ಬಗ್ಗೆಯೇ ಧ್ವನಿ ಎತ್ತುವಂತಹ ಈ ನಾಡಿನ ಪ್ರಜ್ಞಾವಂತ ಸಮಾಜ ನಮ್ಮ ಈ ಆಗ್ರಹಕ್ಕೆ ಹೇಗೆ ಸ್ಪಂದಿಸಬೇಕಿತ್ತು ಮತ್ತೆ ಹೇಗೆ ಸ್ಪಂದಿಸ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಈ ಕರ್ನಾಟಕದ ಪರಿಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ಸ್ಪಷ್ಟವಾಗಿ ಒಂದು ಚಿಕ್ಕದಾಗಿ ಇಟ್ಬಿಡ್ತೀನಿ. ಇತ್ತೀಚೆಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ತುಚ್ಛವಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಅಮಿತ್ ಶಾ ಅವರ ವಿರುದ್ಧ ಹೋರಾಟಗಳು ನಡೀತಾ ಇದ್ದಾವೆ. ಅವರ ರಾಜೀನಾಮೆಗೆ ಆಗ್ರಹ ವ್ಯಕ್ತ ಆಗ್ತಾ ಇದೆ. ಸರಿ, ಅದು ಹಾಗಾಗಬೇಕು ಕೂಡ. ಆದ್ರೆ ಕರ್ನಾಟಕದಲ್ಲೊಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಲ್ಲಿ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೇರವಾಗಿ ಅವಮಾನ ಮಾಡಿದ್ರೆ, ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಆ ಆಶಯಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಮೋಸವನ್ನ ಮಾಡ್ತಾ ಇದೆ.
ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ. ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ಕೊಡಬೇಕಾಗಿರುವಂತಹ SCP TSP ಹಣವನ್ನ